ಭಗವದ್ಗೀತೆ ಅಧ್ಯಾಯ 11 ಮತ್ತು 12ರ ಸಂಪೂರ್ಣ ವಿವರಣೆ. ಭಗವದ್ಗೀತೆಯು ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಒಂದಾಗಿದ್ದು, ಶ್ರೀಕೃಷ್ಣನು ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ನೀಡಿದ ಜ್ಞಾನದ ಸಾರವಾಗಿದೆ. ಇದರಲ್ಲಿ 11ನೇ ಅಧ್ಯಾಯವಾದ ವಿಶ್ವರೂಪದರ್ಶನ ಯೋಗ ಮತ್ತು 12ನೇ ಅಧ್ಯಾಯವಾದ ಭಕ್ತಿಯೋಗ ಆಧ್ಯಾತ್ಮಿಕವಾಗಿ ಬಹಳ ಮಹತ್ವಪೂರ್ಣವಾಗಿವೆ. ಅವುಗಳ ಸಂಪೂರ್ಣ ವಿವರಣೆ ಇಲ್ಲಿದೆ. ಅಧ್ಯಾಯ 11 ವಿಶ್ವರೂಪದರ್ಶನ ಯೋಗ. ಈ ಅಧ್ಯಾಯವು ಭಗವದ್ಗೀತೆಯ ಅತ್ಯಂತ ರೋಚಕ ಮತ್ತು ಅದ್ಭುತವಾದ ಭಾಗವಾಗಿದೆ. ಇದರಲ್ಲಿ ಶ್ರೀಕೃಷ್ಣನು ತನ್ನ ಕೇವಲ ಮನುಷ್ಯ ರೂಪವನ್ನು ಮೀರಿ ತನ್ನ ದೈವಿಕ ಬ್ರಹ್ಮಾಂಡವನ್ನೇ ಒಳಗೊಂಡಿರುವ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸುತ್ತಾನೆ. ಅಧ್ಯಾಯದ ಪ್ರಮುಖ ಹಂತಗಳು. 1. ಅರ್ಜುನನ ಪ್ರಾರ್ಥನೆ. ಹಿಂದಿನ ಅಧ್ಯಾಯಗಳಲ್ಲಿ ಶ್ರೀಕೃಷ್ಣನು ತನ್ನ ವಿಭೂತಿಗಳನ್ನು ವೈಭವಗಳನ್ನು ವಿವರಿಸಿ ತಾನೇ ಸರ್ವಸ್ವವೂ ಆಗಿದ್ದೇನೆ ಎಂದು ತಿಳಿಸುತ್ತಾನೆ. ಇದನ್ನು ಕೇಳಿದ ಅರ್ಜುನನಿಗೆ ಆ ದೈವಿಕ ರೂಪವನ್ನು ಕಣ್ಣಾರೆ ಕಾಣಬೇಕೆಂಬ ಹಂಬಲ ಉಂಟಾಗುತ್ತದೆ. ಅವನು ಶ್ರೀಕೃಷ್ಣನಲ್ಲಿ, ಓ ಪರಮೇಶ್ವರ, ನಿನ್ನ ಆ ಈಶ್ವರೀಯ ರೂಪವನ್ನು ನೋಡಲು ನಾನು ಅರ್ಹನಾಗಿದ್ದರೆ ದಯವಿಟ್ಟು ನನಗೆ ದರ್ಶನ ನೀಡು ಎಂದು ವಿನಂತಿಸಿಕೊಳ್ಳುತ್ತಾನೆ. 2. ದಿವ್ಯದೃಷ್ಟಿಯ ಪ್ರದಾನ. ಶ್ರೀಕೃಷ್ಣನು ಹೇಳುತ್ತಾನೆ, ಅರ್ಜುನ, ನಿನ್ನ ಈ ಚರ್ಮಚಕ್ಷುಗಳಿಂದ ನನ್ನ ವಿಶ್ವರೂಪವನ್ನು ನೋಡಲು ಸಾಧ್ಯವಿಲ್ಲ. ಅದಕ್ಕಾಗಿ ನಿನಗೆ ದಿವ್ಯಚಕ್ಷುವನ್ನು ದೈವಿಕ ದೃಷ್ಟಿ ನೀಡುತ್ತೇನೆ. ಈಗ ನನ್ನ ನೂರಾರು ಸಾವಿರಾರು ವಿವಿಧ ವರ್ಣ ಮತ್ತು ಆಕೃತಿಗಳಿರುವ ದೈವಿಕ ರೂಪಗಳನ್ನು ನೋಡು. 3. ವಿಶ್ವರೂಪದ ವರ್ಣನೆ. ಸಂಜಯನು ಧೃತರಾಷ್ಟ್ರನಿಗೆ ವಿವರಿಸುವಂತೆ ಅರ್ಜುನನು ಕಂಡ ಆ ರೂಪವು ಅತಿ ಭಯಾನಕ ಮತ್ತು ವಿಸ್ಮಯಕಾರಿಯಾಗಿತ್ತು. ಅನಂತ ಮುಖ, ಅನಂತ ಕಣ್ಣುಗಳು, ಆ ರೂಪಕ್ಕೆ ಲೆಕ್ಕವಿಲ್ಲದಷ್ಟು ಮುಖಗಳು, ಕಣ್ಣುಗಳು ಮತ್ತು ಕೈಕಾಲುಗಳಿದ್ದವು. ಸೂರ್ಯರ ಪ್ರಭೆ. ಸಾವಿರಾರು ಸೂರ್ಯರು ಒಟ್ಟಿಗೆ ಉದಯಿಸಿದರೆ ಆಗುವ ಪ್ರಕಾಶಕ್ಕೆ ಸಮನಾಗಿತ್ತು ಆ ರೂಪದ ತೇಜಸ್ಸು. ಸಕಲವೂ ಒಂದರಲ್ಲಿ. ಅರ್ಜುನನು ಇಡೀ ಬ್ರಹ್ಮಾಂಡ, ದೇವತೆಗಳು, ಬ್ರಹ್ಮ, ಶಿವ, ಋಷಿಗಳು, ಸಿದ್ಧರು ಮತ್ತು ಸಕಲ ಚರಾಚರ ಜೀವಿಗಳನ್ನು ಆ ಒಂದೇ ರೂಪದಲ್ಲಿ ಕಂಡನು. ಉಗ್ರರೂಪ. ಕೃಷ್ಣನ ಬಾಯಿಯಿಂದ ಹೊರಹೊಮ್ಮುವ ಜ್ವಾಲೆಗಳಲ್ಲಿ ಕೌರವ ಸೈನ್ಯದ ಯೋಧರು ಸೇರಿದಂತೆ ಅನೇಕರು ಪ್ರವೇಶಿಸಿ ನಾಶವಾಗುತ್ತಿರುವುದನ್ನು ಅರ್ಜುನನು ಕಂಡನು. ಇದು ಕಾಲದ ವಿನಾಶಕಾರಿ ಶಕ್ತಿಯ ದರ್ಶನವಾಗಿತ್ತು. 4. ಅರ್ಜುನನ ಭಯ ಮತ್ತು ಸ್ತುತಿ. ಈ ಭಯಂಕರ ರೂಪವನ್ನು ಕಂಡು ಅರ್ಜುನನಿಗೆ ರೋಮಾಂಚನವಾಯಿತು, ಆದರೆ ಅದೇ ಸಮಯದಲ್ಲಿ ಅವನ ಹೃದಯ ಭಯದಿಂದ ಕಂಪಿಸಿತು. ಅವನು ಕೈಜೋಡಿಸಿ ಗದ್ಗದಿತನಾಗಿ ಶ್ರೀಕೃಷ್ಣನನ್ನು ಸ್ತುತಿಸಲು ಪ್ರಾರಂಭಿಸಿದನು. ನೀನೇ ಆದಿ, ಮಧ್ಯ ಮತ್ತು ಅಂತ್ಯವಿಲ್ಲದವನು. ಸರ್ವಲೋಕಕ್ಕೂ ಆಶ್ರಯ ನೀನೇ. ನಿನ್ನ ಈ ಉಗ್ರ ರೂಪವನ್ನು ಕಂಡು 3 ಲೋಕಗಳು ನಡುಗುತ್ತಿವೆ. ದಯವಿಟ್ಟು ನೀನು ಯಾರೆಂದು ತಿಳಿಸು ಎಂದು ಬೇಡಿದನು. 5. ಕೃಷ್ಣನ ಉತ್ತರ ಮತ್ತು ಸೌಮ್ಯ ರೂಪಕ್ಕೆ ಮರಳುವಿಕೆ. ಶ್ರೀಕೃಷ್ಣನು, ನಾನೇ ಕಾಲ. ಲೋಕಗಳನ್ನು ನಾಶಮಾಡಲು ಬಂದಿದ್ದೇನೆ. ನಿನ್ನ ಎದುರಿಗಿರುವ ಈ ಯೋಧರೆಲ್ಲರೂ ಈಗಾಗಲೇ ನನ್ನಿಂದ ಹತರಾಗಿದ್ದಾರೆ. ನೀನು ಕೇವಲ ನಿಮಿತ್ತ ಮಾತ್ರ. ಆದ್ದರಿಂದ ಎದ್ದು ನಿಂತು ಯುದ್ಧ ಮಾಡು ಮತ್ತು ಯಶಸ್ಸನ್ನು ಗಳಿಸು ಎಂದು ಹೇಳುತ್ತಾನೆ. ಕೃಷ್ಣನ ಈ ಮಾತುಗಳನ್ನು ಕೇಳಿದ ನಂತರವೂ ಭಯಭೀತನಾಗಿದ್ದ ಅರ್ಜುನನು, ಓ ದೇವ, ನಿನ್ನ ಈ ಭಯಾನಕ ರೂಪವನ್ನು ನೋಡಿ ನನಗೆ ಸಮಾಧಾನವಿಲ್ಲ. ದಯವಿಟ್ಟು ನಿನ್ನ ಸುಂದರವಾದ ಸೌಮ್ಯವಾದ ಚತುರ್ಭುಜ ರೂಪಕ್ಕೆ ಹಿಂತಿರುಗು ಎಂದು ಪ್ರಾರ್ಥಿಸುತ್ತಾನೆ. ಅರ್ಜುನನ ಭಕ್ತಿಗೆ ಮೆಚ್ಚಿದ ಕೃಷ್ಣನು ತನ್ನ ವಿಶ್ವರೂಪವನ್ನು ಹಿಂಪಡೆದು ಮತ್ತೆ ತನ್ನ ಸುಂದರವಾದ ಮನುಷ್ಯ ರೂಪದಲ್ಲಿ ದರ್ಶನ ನೀಡುತ್ತಾನೆ. ಈ ಅಧ್ಯಾಯದ ಸಾರ. ಭಗವಂತನು ಕೇವಲ ಸೌಮ್ಯನಲ್ಲ, ಅವನು ಸೃಷ್ಟಿ, ಸ್ಥಿತಿ ಮತ್ತು ಲಯ, ವಿನಾಶ ಎಲ್ಲದಕ್ಕೂ ಕಾರಣ. ಅವನ ನಿಜವಾದ ಸ್ವರೂಪವನ್ನು ಕೇವಲ ಭಕ್ತಿಯಿಂದ ಮಾತ್ರ ಅರಿಯಲು ಸಾಧ್ಯ, ಪಾಂಡಿತ್ಯ, ಯಜ್ಞ ಅಥವಾ ತಪಸ್ಸಿನಿಂದಲ್ಲ. ಅಧ್ಯಾಯ 12 ಭಕ್ತಿಯೋಗ. 12ನೇ ಅಧ್ಯಾಯವನ್ನು ಭಕ್ತಿಯೋಗ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಅರ್ಜುನನು ಸಾಕಾರ, ರೂಪವಿರುವ ಮತ್ತು ನಿರಾಕಾರ, ರೂಪವಿಲ್ಲದ ಉಪಾಸಕರಲ್ಲಿ ಯಾರು ಶ್ರೇಷ್ಠರು ಎಂದು ಪ್ರಶ್ನಿಸುತ್ತಾನೆ. ಶ್ರೀಕೃಷ್ಣನು ಭಕ್ತಿ ಮಾರ್ಗದ ಶ್ರೇಷ್ಠತೆ ಮತ್ತು ಆದರ್ಶ ಭಕ್ತನ ಗುಣಲಕ್ಷಣಗಳನ್ನು ವಿವರಿಸುತ್ತಾನೆ. ಅಧ್ಯಾಯದ ಪ್ರಮುಖಾಂಶಗಳು. ಸಾಕಾರ ಮತ್ತು ನಿರಾಕಾರ ಉಪಾಸನೆ. ಅರ್ಜುನನು, ಯಾರು ನಿನ್ನನ್ನು ಭಕ್ತಿಯಿಂದ ಪೂಜಿಸುವರೋ ಸಾಕಾರ ಉಪಾಸಕರು, ಮತ್ತು ಯಾರು ಅವ್ಯಕ್ತ ಅಕ್ಷರ ಬ್ರಹ್ಮನನ್ನು ನಿರಾಕಾರ ಧ್ಯಾನಿಸುವರೋ ಅವರಲ್ಲಿ ಯಾರು ಯೋಗದಲ್ಲಿ ಶ್ರೇಷ್ಠರು ಎಂದು ಕೇಳುತ್ತಾನೆ. ಸಾಕಾರ ಭಕ್ತಿಯ ಶ್ರೇಷ್ಠತೆ. ಶ್ರೀಕೃಷ್ಣನು ಉತ್ತರಿಸುತ್ತಾ, ಯಾರು ತಮ್ಮ ಮನಸ್ಸನ್ನು ನನ್ನಲ್ಲಿ ಸ್ಥಿರವಾಗಿರಿಸಿ ಪರಮ ಶ್ರದ್ಧೆಯಿಂದ ನನ್ನನ್ನು ಪೂಜಿಸುತ್ತಾರೋ ಅವರು ನನ್ನ ದೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠ ಯೋಗಿಗಳು ಎಂದು ಹೇಳುತ್ತಾನೆ.
ನಿರಾಕಾರ ಬ್ರಹ್ಮನ ಉಪಾಸನೆಯು ಕಷ್ಟಕರವಾದುದು ಮತ್ತು ದೇಹಧಾರಿಗಳಿಗೆ ಅದು ಹೆಚ್ಚು ಕ್ಲೇಶದಾಯಕವಾಗಿರುತ್ತದೆ ಎಂದು ವಿವರಿಸುತ್ತಾನೆ. ಸಾಕಾರ ರೂಪದ ಮೇಲಿನ ಭಕ್ತಿಯು ಸುಲಭ ಮತ್ತು ಸಹಜವಾದ ಮಾರ್ಗವಾಗಿದೆ. ಭಗವಂತನೇ ಉದ್ಧಾರಕ. ಯಾರು ತಮ್ಮೆಲ್ಲ ಕರ್ಮಗಳನ್ನು ತನಗೆ ಸಮರ್ಪಿಸಿ ಅನನ್ಯ ಭಕ್ತಿಯಿಂದ ತನ್ನನ್ನು ಧ್ಯಾನಿಸುತ್ತಾರೋ ಅವರನ್ನು ತಾನು ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧರಿಸುತ್ತೇನೆ ಎಂದು ಶ್ರೀಕೃಷ್ಣನು ಅಭಯ ನೀಡುತ್ತಾನೆ. ಭಕ್ತಿಯನ್ನು ಸಾಧಿಸುವ ಮೆಟ್ಟಿಲುಗಳು. ಶ್ರೀಕೃಷ್ಣನು ಭಗವಂತನನ್ನು ತಲುಪಲು ವಿವಿಧ ಹಂತಗಳನ್ನು ಸೂಚಿಸುತ್ತಾನೆ. 1. ಮನಸ್ಸನ್ನು ಸ್ಥಿರಗೊಳಿಸುವುದು. ಮನಸ್ಸು ಮತ್ತು ಬುದ್ಧಿಯನ್ನು ಸಂಪೂರ್ಣವಾಗಿ ಭಗವಂತನಲ್ಲಿಯೇ ನೆಲೆಗೊಳಿಸುವುದು. 2. ಅಭ್ಯಾಸ ಯೋಗ. ಒಂದು ವೇಳೆ ಮನಸ್ಸನ್ನು ಸ್ಥಿರಗೊಳಿಸಲು ಸಾಧ್ಯವಾಗದಿದ್ದರೆ ಅಭ್ಯಾಸ ಯೋಗದ ಮೂಲಕ ಪುನಃ ಪುನಃ ಪ್ರಯತ್ನ ಸಾಧಿಸುವುದು. 3. ಭಗವಂತನಿಗಾಗಿ ಕರ್ಮ. ಅದು ಸಾಧ್ಯವಾಗದಿದ್ದರೆ ಮಾಡುವ ಎಲ್ಲಾ ಕರ್ಮಗಳನ್ನು ತನಗಾಗಿ ಭಗವಂತನಿಗಾಗಿ ಮಾಡುವುದು. 4. ಕರ್ಮಫಲ ತ್ಯಾಗ. ಇದು ಕಷ್ಟವಾದರೆ ಎಲ್ಲಾ ಕರ್ಮಗಳ ಫಲವನ್ನು ತ್ಯಾಗ ಮಾಡಿ ಆತ್ಮನಿಷ್ಠನಾಗಿರುವುದು. ಆದರ್ಶ ಭಕ್ತನ ಗುಣಗಳು. ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣನು ತನಗೆ ಪ್ರಿಯನಾದ ಭಕ್ತನ ಗುಣಗಳನ್ನು ವಿವರವಾಗಿ ತಿಳಿಸುತ್ತಾನೆ. ಅಂತಹ ಭಕ್ತನು ಯಾರನ್ನೂ ದ್ವೇಷಿಸುವುದಿಲ್ಲ ಮತ್ತು ಎಲ್ಲರ ಬಗ್ಗೆ ಸ್ನೇಹ ಮತ್ತು ಕರುಣೆ ಹೊಂದಿರುತ್ತಾನೆ. ಮಮಕಾರ ಮತ್ತು ಅಹಂಕಾರದಿಂದ ಮುಕ್ತನಾಗಿರುತ್ತಾನೆ. ಸುಖ ದುಃಖಗಳಲ್ಲಿ ಸಮಭಾವದಿಂದ ಇರುತ್ತಾನೆ ಮತ್ತು ಕ್ಷಮಾಶೀಲನಾಗಿರುತ್ತಾನೆ. ಸದಾ ಸಂತುಷ್ಟನಾಗಿದ್ದು ದೃಢನಿಶ್ಚಯದಿಂದ ಕೂಡಿರುತ್ತಾನೆ. ತನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಭಗವಂತನಿಗೆ ಅರ್ಪಿಸಿರುತ್ತಾನೆ. ಯಾರಿಂದಲೂ ತೊಂದರೆಗೊಳಗಾಗುವುದಿಲ್ಲ ಮತ್ತು ಯಾರಿಗೂ ತೊಂದರೆ ನೀಡುವುದಿಲ್ಲ. ಹರ್ಷ, ಅಮರ್ಷ, ಭಯ ಮತ್ತು ಉದ್ವೇಗಗಳಿಂದ ಮುಕ್ತನಾಗಿರುತ್ತಾನೆ. ಶುದ್ಧನಾಗಿದ್ದು ನಿರೀಕ್ಷೆಗಳಿಲ್ಲದೆ ಸಮರ್ಥವಾಗಿ ಮತ್ತು ನಿಷ್ಪಕ್ಷಪಾತವಾಗಿರುತ್ತಾನೆ. ಶುಭ ಮತ್ತು ಅಶುಭ ಫಲಗಳನ್ನು ತ್ಯಜಿಸಿರುತ್ತಾನೆ. ಶತ್ರು ಮಿತ್ರ, ಮಾನ ಅಪಮಾನ, ಶಿತವು ಸಿಕ್ಕಿದ್ದರಲ್ಲಿ ತೃಪ್ತನಾಗಿರುತ್ತಾನೆ. ಈ ಗುಣಗಳನ್ನು ಹೊಂದಿರುವ ಶ್ರದ್ಧಾವಂತ ಭಕ್ತರು ತನಗೆ ಅತ್ಯಂತ ಪ್ರಿಯರು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಈ ಅಧ್ಯಾಯವು ಜ್ಞಾನಮಾರ್ಗಕ್ಕಿಂತ ಭಕ್ತಿಮಾರ್ಗದ ಸುಲಭತೆ ಮತ್ತು ಮಹತ್ವವನ್ನು ಪ್ರತಿಪಾದಿಸುತ್ತದೆ.